ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ಪೊಲೀಸ್ ಠಾಣೆಗಳಲ್ಲಿ ಮಹಿಳಾ ಕಾನ್ಸ್ಟೇಬಲ್ಗಳನ್ನು ಕರ್ತವ್ಯ ನಿರ್ವಹಣೆಗಾಗಿ ಮಾತ್ರವೇ ಬಳಕೆ ಮಾಡಿಕೊಳ್ಳುವ ಅಧಿಕಾರಿಗಳೇ ಹೆಚ್ಚಾಗಿರುವ ಕಾಲದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರಿಗೆ ಸೀಮಂತ ಮಾಡುವ ಮೂಲಕ, ತಮ್ಮ ಮನೆಯ ಹೆಣ್ಣು ಮಗಳಂತೆ ಗೌರವಿಸುವ ಮೂಲಕ, ಆತ್ಮಸ್ಥೈರ್ಯ ತುಂಬಿಸುವ ಮೂಲಕ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಹಾನಂದ ಅವರಿಗೆ ಸೋಮವಾರ ಸೀಮಂತ ಕಾರ್ಯ ನಡೆಸುವ ಮೂಲಕ ಮಡಿಲು ತುಂಬಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಅಣ್ಣನ ಸ್ಥಾನದಲ್ಲಿ ನಿಂತು ಶುಭ ಹಾರೈಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದ ಸೀಮಂತ ಕಾರ್ಯಕ್ರಮದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ತಮ್ಮ ಸಹೋದ್ಯೋಗಿಗಳು ಮಹಿಳಾ ಕಾನ್ಸ್ಟೇಬಲ್ಗೆ ಸೀಮಂತ ನಡೆಸಿಕೊಟ್ಟರು. ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ, ಮಹಾನಂದ ಅವರಿಗೆ ಹಿಂದೂ ಸಂಪ್ರದಾಯದಂತೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಅಕ್ಷತೆ ಕಾಳು ಹಾಕಿ ಆರೋಗ್ಯದಿಂದ ಇರಲು, ಅವರ ಕುಟುಂಬ ಸುಖ ಸಂತೃಪ್ತಿಯಾಗಿರಲಿ ಎಂದು ಹಾರೈಸಿದರು. ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರು ಮಹಾನಂದ ಅವರಿಗೆ ಶುಭಾಶಯ ಕೋರಿದರು. ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಜರಿದ್ದರು. ಆರ್.ಪಿ. ಮಿಥುನ್ ಕುಮಾರ್, ಎಸ್ಪಿಎಂ ನ್ಯೂಸ್, ಶಿಡ್ಲಘಟ್ಟ. ಈ ದಿನ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಜೊತೆಯಲ್ಲಿ ಅಂದರೆ ನಮ್ಮ ಕುಟುಂಬದಲ್ಲಿ ಅವರು ಒಂದು ಹೆಣ್ಣುಮಗುವಾಗಿ ನಮ್ಮ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಅವರು ಈ ದಿನ ಶ್ರೀಮಂತನ ಅಂತೇಳಿ ಒಂದು ಸಂಪ್ರದಾಯ ಮಾಡಿ ಅವರನ್ನು ಗುರುವಾರದಿಂದ ಅವರು ಒಂದು ಹೆರಿಗೆ ರಜೆ ಮೇಲೆ ತೆರಳ್ತಾ ಇದ್ದಾರೆ. ಸಂತೋಷವಾಗಿ ಹೋಗಿ ಆರೋಗ್ಯವಾಗಿ ಬರಲಿ ಅಂತೇಳಿ ಮತ್ತು ಆಚರಿಸ್ತಾ. ನಮಸ್ಕಾರ. ಸಂಪ್ರದಾಯದಂತೆ ನಮ್ಮ ಸಮಾಜದಲ್ಲಿ ನಾವು ಮನೆಗಳಲ್ಲೆಲ್ಲ ಶ್ರೀಮಂತ ಮಾಡಿ ಕಳಿಸ್ತೀವಿ. ಹಾಗೇನೆ ಈಗ ನಮ್ಮ ಠಾಣೆಯಿಂದ ಆನಂದಂಥ ಹೆಣ್ಮಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ PSI ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ಅವರ ಆನಂದ ಹೆಣ್ಮಗಳಿಗೆ ಶ್ರೀಮಂತ ಅವಳಿಗೆ ರಜೆ ತೆರೆಯೋದ್ರಿಂದ ಅವಳಿಗೆ ಇವತ್ತು ಶ್ರೀಮಂತ ಮಾಡಿ ಕಳಿಸ್ತಾ ಇದ್ದೀವಿ. ಅದಕ್ಕೆ ಆ ವಿಚಾರವಾಗಿ ನಾವು ಇವತ್ತೊಂದು ಅವ್ರಿಗೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ.